ಎಲ್ಲರಿಗೂ ನಮಸ್ಕಾರ. ಭಾರ್ಗವಿಸ್ ಇನ್ಫೋಗೆ ಸ್ವಾಗತ. ಇವತ್ತು ನಾನ್ ಮಾತಾಡ್ಲಿಕ್ಕೆ ಹೋಗ್ತಾ ಇರೋ ವಿಷಯ ದುಡ್ಡೇ ದೊಡ್ಡಪ್ಪ ಅನ್ನೋ ಫಿಲ್ಮ್ ರಿವ್ಯೂ ಬಗ್ಗೆ. ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಬಿ.ಆರ್. ಪಂತುಲು ಅವರು ಸೋಮಯ್ಯ ಅನ್ನೋ ಪಾತ್ರ ನಿಭಾಯಿಸಿದ್ದಾರೆ. ಹಾಗೆ ಅವರ ಶ್ರೀಮತಿ ರಾಜಮ್ಮ ಅವರು ಸಹ ಅವರ ಶ್ರೀಮತಿಯವರಾಗೇನೆ ಪಾತ್ರ ನಿರ್ವಹಿಸಿದ್ದಾರೆ. ಆಕೆ ಹೆಸರು ಶಾರದಾ. ಮಗಳಾಗಿ ಕಲ್ಪನಾ ಭಾರತಿಯವರಿದ್ದಾರೆ. ಮೊದಲನೇ ಮಗ ಚಂದ್ರು, ಎರಡನೇ ಮಗ ರಾಜು, ಆಪ್ತ ಸಹಾಯಕ ಕಾರ್ಯದರ್ಶಿ ರಂಗಸ್ವಾಮಿ, ಹಾಗೆ ಅಡಿಗೆ ಭಟ್ಟ ಗಂಗಾಧರ. ಈ ಮುಖ್ಯ ಪಾತ್ರಗಳ ನಡುವೆ ಚಿತ್ರಕಥೆ ಮುಂದುವರಿಯುತ್ತೆ. ಈ ಕತೆ ಪ್ರಾರಂಭ ಆಗೋದು ಒಂದು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ. ಸೋಮಯ್ಯ ಅವರು ಎತ್ಕೋತಾನೆ ದೊಡ್ಡ ಶ್ರೀಮಂತರಾಗಿರೋದಿಲ್ಲ. ಅವರು ತಾವು ತುಂಬಾ ಶ್ರಮ ಪಟ್ಟು ಕೂಡಿಟ್ಟ ಹಣದಿಂದ ಶ್ರೀಮಂತರಾಗಿರ್ತಾರೆ. ಹಾಗಾಗಿ ಯಾರೇ ಅವ್ರ ಎದುರಿಗೆ ದುಡ್ಡು ಖರ್ಚು ಮಾಡೋದು ಅವರಿಗೆ ಕೋಪ ಬರುತ್ತೆ. ಅನಾವಶ್ಯಕವಾಗಿ ಖರ್ಚು ಮಾಡಿದ್ರೆ ಉತ್ತಮ ವಿಚಾರಕ್ಕೆ, ಉತ್ತಮ ಕೆಲಸಕ್ಕೆ ಖಂಡಿತವಾಗಿಯೂ ಖರ್ಚು ಮಾಡಿ, ಅನಾವಶ್ಯಕವಾಗಿ ಮಾಡಬೇಡಿ ಅಂತ ಬುದ್ಧಿ ಹೇಳ್ತಾರೆ. ಆದ್ರೆ ಜನ ಅವ್ರಿಗೆ ಹೇಳ್ತಾರೆ, ಈತ ಇಲ್ಲಿ ನಮಗ್ ಬುದ್ಧಿ ಹೇಳ್ತಾನೆ, ಆದ್ರೆ ಆತನ ಮನೆಯಲ್ಲೇ ಯಾವುದು ತುಂಬಾ ಶಿಸ್ತಾಗಿ ನಡೀತಾ ಇಲ್ಲ ಅಂತ ಆಡ್ಕೋತಾರೆ. ಈ ವಿಚಾರ ಕಿವಿಗೆ ಬಿದ್ದ ನಂತರ ಅವರು ಮನೆ ಕಡೆ ಗಮನ ಹೋಗುತ್ತೆ. ಅವ್ರು ಇಷ್ಟು ವರ್ಷ ಏನ್ ಅನ್ಕೊಂಡಿರ್ತಾರೆ, ಹೆಂಡತಿ ತುಂಬಾ ಚೆನ್ನಾಗಿ ಮನೆ ನಡೆಸ್ಕೊಂಡು ಹೋಗ್ತಿದ್ದಾಳೆ ಅಂತ. ಆದ್ರೆ ಆ ನಂತರ ಗೊತ್ತಾಗುತ್ತೆ ಹೆಂಡತಿ ಮಕ್ಕಳು ಎಲ್ಲ ದುಂದು ವೆಚ್ಚ ಮಾಡ್ತಿದ್ದಾರೆ, ಕುತ್ಕೊಂಡು ತಿಂತಾ ಇದ್ದಾರೆ. ಇದ್ರ ಬಗ್ಗೆ ಇವ್ರಿಗೆ ಅರಿವೇ ಇಲ್ದೇನೆ ಇವರು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಆಪ್ತ ಕಾರ್ಯದರ್ಶಿ ರಂಗಸ್ವಾಮಿ ಆಪ್ತ ಸ್ನೇಹಿತರಾಗಿದ್ದರಿಂದಾಗಿ ಅವ್ರ ಜೊತೆ ಒಂದು ಸಮಾಲೋಚನೆ ನಡೆಯುತ್ತೆ. ನಾನು ಈ ಒಂದು ಸಮಸ್ಯೆನ ಹೇಗ್ ಪರಿಹರಿಸ್ಕೋಬಹುದು ಅಂತ ಹೇಳಿ ಕೊನೆಗೆ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಸೋಮಯ್ಯ ಅವರು. ನಾವೊಂದು ನಾಟಕ ಆಡ್ತೀನಿ, ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತ ಹೇಳೋಣ. ಯಾರು ನನ್ನ ಜೊತೆ ಇರ್ತಾರೆ ಅವ್ರು ನಿಜವಾದವರು, ಯಾರು ನನ್ನ ಜೊತೆ ಇರೋದಿಲ್ಲ ಅವರು ನಿಜವಾದ ದ್ರೋಹಿಗಳು ಅಂತ ತಿಳ್ಕೊಳ್ಳೋ ಪ್ರಯತ್ನಕ್ಕೋಸ್ಕರ ಮನೆಗ್ ಬಂದು ನೋಡ್ತಾರೆ. ನಾಯಿಗೆ ನಾಮಕರಣ ಮಾಡಿ ಬರ್ತಡೇ ಮಾಡಿ ಗ್ರ್ಯಾಂಡ್ ಪಾರ್ಟಿ ಕೊಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸೋಮಯ್ಯ ಅವ್ರು ಎಲ್ಲರಿಗೂ ಬೈದು ಅಟ್ತಾರೆ. ಹೆಂಡತಿ ಮಕ್ಳಿಗೆ ಕೋಪ ಬರುತ್ತೆ, ಪಾರ್ಟಿ ಹಾಳಾಯ್ತು ಅಂತ. ಇವತ್ತು ಯಾಕೆ ನೀವು ಬೇಗ ಬಂದೆ ಅಂತನೂ ಜಗಳ ನಡೆಯುತ್ತೆ. ಸ್ವಲ್ಪ ಹೊತ್ತಿಗೆ ಒಂದು ನಾಟಕದ ಟ್ರಂಕ್ ಕಾಲ್ ಬರುತ್ತೆ. ಅದ್ರಲ್ಲಿ ಗೊತ್ತಾಗುತ್ತೆ ಸೋಮಯ್ಯ ಅವ್ರ ಬಿಸ್ನೆಸ್ ಲಾಸ್ ಆಗಿದೆ ಅಂತ. ನನ್ಗೆ ಬಿಸ್ನೆಸ್ ಎಲ್ಲ ಲಾಸ್ ಆಯ್ತು, ನನ್ನ ಹತ್ರ ದುಡ್ಡಿಲ್ಲ ಅಂತಾರೆ. ಆಗ ಅಲ್ಲಿಗೆ ಬಂದಿದ್ದಂತ ಬಂಧು ಬಳಗ, ಸ್ನೇಹಿತರು ಎಲ್ಲ ಅವ್ರನ್ನ ಬಿಟ್ಟು ಹೊಟ್ಟೋಗ್ತಾರೆ. ಮಕ್ಳು ಹೇಳ್ತಾರೆ, ಮನೆಯಾದ್ರು ಬಿಟ್ಟಿದ್ಯೋ ಇಲ್ವೋ, ಅದು ಕೊಟ್ಬಿಟ್ಟ ಅಂತ. ಇಲ್ಲ, ಸ್ವಲ್ಪ ಆಸ್ತಿ ಸ್ವಲ್ಪ ಮನೆ ಇದೆ ಅಂದಾಗ ಅದನ್ನೆಲ್ಲ ನಮ್ ಹಂಚ್ಬಿಡು, ಇಲ್ಲ ಅಂದ್ರೆ ನೀನ್ ಹಾಳು ಮಾಡ್ಬಿಡ್ತೀಯಲ್ಲ ಅಂತ ಮಕ್ಕಳು ಹೇಳ್ತಾರೆ. ಹಾಗಾದ್ರೆ ನನ್ ಕಷ್ಟ ಕಾಲದಲ್ಲಿ ನೀವು ಇರೋದಿಲ್ವಾ ಅಂದಾಗ, ಇಲ್ಲ ಖಂಡಿತ ಇರೋದಿಲ್ಲ, ನಮ್ಗೆ ಆಸ್ತಿ ಮುಖ್ಯ ಅಂತ 3 ಜನ ಮಕ್ಕಳು ವಾದ ಮಾಡ್ತಾರೆ. ಮಕ್ಕಳಿಗೆ ಆಸ್ತಿ ಹಂಚ್ತಾರೆ. ಹೆಂಡತಿನ ಕೇಳ್ತಾರೆ, ನಿನಗೆ ನನ್ನ ಆಸ್ತಿ ಬೇಕಾ ಅಸ್ತಿ ಬೇಕಾ ಅಂತ. ಕಟ್ಕೊಂಡಿದ್ದೀನಿ, ನೀವು ಇಲ್ಲಿ ಕರ್ಕೊಂಡು ಹೋಗ್ತೀರ, ನಾನು ನಿಮ್ ಜೊತೆ ಇರ್ತೀನಿ ಅಂತ ಪದ ನಿಭಾಯಿಸ್ಕೊಂಡು ಹೆಂಡತಿ ಸೋಮಯ್ಯ ಅವ್ರ ಹಿಂದೆ ಹೊಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಸೋಮಯ್ಯ ಅವ್ರು ಹೇಳ್ತಾರೆ, ಮುಂದಿನ ದಿನಗಳು ನಮಗ್ ಕಷ್ಟಕರ ಆಗಿರುತ್ತೆ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಊರ್ ಬಿಟ್ಟು ಹೋಗೋಣ, ದೇವ್ರು ಕೊಟ್ಟಾಗ ಏನ್ ಸಿಗುತ್ತೆ ಅದನ್ನ ತಿನ್ನೋಣ, ಏನೋ ಒಂದ್ ಜೀವನ ನಡೆಸೋಣ ಅಂತ. ಹೆಂಡತಿ ಗಂಡ ಒಂದು ಪುಟ್ಟು ಟ್ರೈನಲ್ಲಿ ಪ್ರಯಾಣ ಪ್ರಾರಂಭಿಸ್ತಾರೆ. ಈ ಬಡತನನೇ ನೋಡದೆ ಇರುವಂತ ಹೆಂಡತಿಗೆ ಇದೊಂದು ವನವಾಸ ಆಗುತ್ತೆ. ಆ ಮಧ್ಯದಲ್ಲಿ ನಮ್ಮ ಅಡಿಗೆ ಭಟ್ಟ ಗಂಗಾಧರ ವೇಷ ಮರ್ಸ್ಕೊಂಡ್ ಬಂದು ಆಕೆ ಇಟ್ಟಿದಂತ ಪೆಟ್ಟಿಗೆನ ಕದ್ಕೊಂಡು ಹೊಟ್ಟೋಗ್ತಾನೆ. ಅಲ್ಲಿ ರೈಲ್ವೆ ಮಾಸ್ಟರ್ ಬರ್ತಾರೆ, ಟಿಕೆಟ್ ಕೇಳ್ತಾರೆ. ಟ್ರೈನ್ ಅಲ್ಲಿ ಟಿಕೆಟ್ ಇಲ್ಲದೆ ಇದ್ದಿದ್ದಾಗೆ ಅವರಿಬ್ಬರನ್ನ ಮಧ್ಯದಲ್ಲಿ ಇಳಿಸ್ಬಿಡ್ತಾರೆ. ಇಳಿಸಿದ ನಂತರ ಇವರಿಬ್ಬರಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಕೈಯಲ್ಲಿ ಕಾಸಿಲ್ಲ, ಬಟ್ಟೆಗಳಿಲ್ಲ. ಹಾಗಾಗಿ ಅವರಿಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಟ್ರಂಕ್ ಸಹ ಇತ್ತು. ಆ ಟ್ರಂಕಲ್ಲಿ ನನ್ನ ಬಟ್ಟೆ ಮಧ್ಯದಲ್ಲಿ ದುಡ್ಡೇ ತಿಟ್ಟಿದ್ದೆ, ಒಡವೆ ಇಟ್ಟಿದ್ದೆ, ಅದು ಹೊಟ್ಟೋಯ್ತು. ಈಗ ಹಾಕೊಂಡಿರೋ ಬಟ್ಟೆ ಬಿಟ್ಟು ನಮ್ಮ ಹತ್ರ ಏನೂ ಇಲ್ಲ ಅಂತ ಹೆಂಡತಿ ಹೇಳ್ತಾನೆ. ಇದೇ ದುರಾಸೆ ಅನ್ನೋದು, ಯಾಕೆ ಈ ತರ ಮಾಡ್ತೀಯ ಅಂತ ಹೆಂಡತಿನ ಬೈದು ಗಂಡ ಕರ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋಗ್ತಾ ಇದ್ದಂಗೆ ಒಂದು ಹಳ್ಳಿ ಸಿಗುತ್ತೆ, ಒಂದು ಕೊಂಪೆ. ಎಲ್ಲಿರೋದು ಅಂತ ನೋಡ್ತಾರೆ. ಒಂದು ಜಡೆ ಮುನೇಶ್ವರ ದೇವಸ್ಥಾನ ಇರುತ್ತೆ. ಅಲ್ಲಿ ಮುನೇಶ್ವರ ಸ್ವಾಮಿ ವಾಸ ಆಗಿದ್ದಾರೆ. ಅಲ್ಲಿ ಯಾರು ಹೋದ್ರೆ ರಕ್ತಕಾರಿ ಸಾರ್ತಾರೆ ಅಂತ ಜನ ಹೇಳ್ತಾರೆ. ಆವಾಗ ಇವ್ರು ಹೇಳ್ತಾರೆ, ನೀವೆಲ್ಲರೂ ಅವಿದ್ಯಾವಂತರು, ಇದನ್ನ ನಂಬ್ತೀರಿ. ಯಾರೋ ದರೋಡೆಕೋರು ಬೇಕು ಅಂತ ಹೇಳಿ ಈ ತರ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ಖಂಡಿತ ಸುಳ್ಳು, ದೇವ್ರು ನಿಲ್ಸಿರೋ ಜಾಗ ಅಲ್ವಾ, ಇರ್ತೀನಿ ಅಂತ ಹೇಳಿ ಆ ಒಂದು ಪಾಳು ಬಿದ್ದಂತಹ ಗುಡಿನ ಕ್ಲೀನ್ ಮಾಡ್ಕೊಂಡು ಇರೋದಕ್ಕೆ ಪ್ರಾರಂಭಿಸ್ತಾರೆ. ಹೊಟ್ಟೆಪಾಡಿಗೆ ಏನ್ ಮಾಡೋದು ಅನ್ನೋದು ಪ್ರಶ್ನೆ ಬರುತ್ತೆ. ಈಗ ಹೊಟ್ಟೆಪಾಡಿಗೆ ನಾನು ಸುತ್ತಮುತ್ತ ಇರೋ ಅಂಚಿಗಳನ್ನೆಲ್ಲ ಕಟ್ ಮಾಡಿ ಕತ್ತರಿಸಿ ನಿನಗೆ ಕಂತೆ ಕಟ್ಕೊಡ್ತೀನಿ, ನೀನು ಆ ಕಂತೆನ ಪೊರ್ಕೆಯನ್ನಾಗಿ ಪರಿವರ್ತನೆ ಮಾಡಿ ಮನೆ ಮನೆ ಬಾಗಿಲಿಗೆ ಹೋಗಿ ಮಾರ್ಕೊಂಡ್ ಬಾ ಅಂತ ಹೆಂಡತಿಗೆ ಹೇಳ್ತಾರೆ. ಬರೀ ಕಾಲಲ್ಲೇ ಆಕೆ ಆ ಊರಿಂದ ಬೇರೆ ಊರುಗಳಿಗೆ ಹೋಗಿ ಪೊರ್ಕೆ ಮಾಡ್ಕೊಂಡ್ ಬರ್ತಾಳೆ. ಆಕೆ ಒಂದು ಕಾಲದಲ್ಲಿ ದುಡ್ಡಿಗೆ ಬೆಲೆ ಕೊಡ್ತಿರಲಿಲ್ಲ. ಈಗ 1 ರೂಪಾಯಿಗೆ ಆಕೆ
ಸಾಕಷ್ಟು ದೂರ ನಡ್ಕೊಂಡು ಹೋಗಿ ತಗೊಂಬರ್ತಾಳೆ. ಆ 1 ರೂಪಾಯಿನ ಆಕೆ ಕಣ್ಣು ಹೊತ್ಕೊಂಡು ಇಟ್ಕೋತಾಳೆ. ಅಂದ್ರೆ ದುಡ್ಡಿನ ಮಹತ್ವ ಅವಳಿಗೆ ಅಲ್ಲಿ ಅರಿವಾಗುತ್ತೆ. ಇದಾದ ನಂತರ ಅವ್ರು ಹೇಳ್ತಾರೆ, ಇನ್ನು ನಾವು ಸಮಯ ಉಳಿತಾ ಇದೆ, ಬೇರೆ ಏನಾದ್ರು ಮಾಡಬಹುದು ಅಂತ. ಏನ್ ಮಾಡ್ಬೋದು ಅಂದಾಗ, ಎಲ್ಲಿರೋ ಬಿಳಿ ಕಲ್ಲುಗಳನ್ನ ನೋಡಿ ನೀನು ಅದನ್ನ ರಂಗೋಲಿ ಪುಡಿಯನ್ನಾಗಿ ಮಾಡಿ ರಂಗೋಲಿ ಮಾರ್ಕೊಂಡ್ ಬಾ. ಹಾಗೆ ನಿನಗೆ ಮೊದ್ಲಿಂದನೂ ಗೊತ್ತಿತ್ತಲ್ಲ ಬುಟ್ಟಿ ಮಾಡೋದಿಲ್ಲ, ಈ ಒಂದು ಬುಟ್ಟಿಗಳನ್ನ ತಗೊಂಡು ನಾನು ಸೇಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು ಅಂತ ಹೆಂಡತಿ ಒಪ್ಕೋತಾಳೆ. ಬುಟ್ಟಿಗಳನ್ನ ಅವಳು ಕರಕುಶಲ ವಸ್ತುವಿನ ಹಾಗೆ ಒಂದು ಹ್ಯಾಂಡ್ ಮೇಡ್ ಬುಟ್ಟಿಗಳನ್ನ ಮಾಡೋದಕ್ಕೆ, ಬ್ಯಾಸ್ಕೆಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾಳೆ. ಸುಂದರವಾದ ಬುಟ್ಟಿಗಳನ್ನ ಸೇಲ್ ಮಾಡಕ್ಕೆ ಪ್ರಾರಂಭಿಸ್ತಾರೆ. ಇಲ್ಲಿ ಪೊರ್ಕೆ ಸೇಲ್ ಮಾಡ್ತಾರೆ, ರಂಗೋಲಿ ಪುಡಿ ಸೇಲ್ ಮಾಡ್ತಾರೆ. ಕೂತಿದ್ ಕಡೆ ಇಬ್ಬರಿಗೆ ಸಾಕಷ್ಟು ಹಣ ಬರುತ್ತೆ. ಎಲ್ಲ ಹಣನ ಹುಂಡಿನಲ್ಲಿ ಹಾಕೋದಕ್ಕೆ ಪ್ರಾರಂಭಿಸ್ತಾಳೆ. ಖರ್ಚು ಮಾಡೋದಕ್ಕೆ ಬಹಳ ಹಿಂದೆ ಮುಂದೆ ನೋಡ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಅವ್ರಿಗನ್ಸುತ್ತೆ, ನಾನು ಗಾಂಧಿವಾದಿ, ನಾನು ಯಾಕೆ ಸುಮ್ಮನೆ ಇದ್ದೀನಿ, ನನ್ನ ಸುತ್ತಮುತ್ತ ಇರೋ ಕೊಳಚೆಗೇರಿಗಳನ್ನ ಯಾಕೆ ಶುದ್ಧ ಮಾಡಬಾರ್ದು ಅಂತ ತಾವೇ ಮುಂದುವರೆದು ಆ ಕೊಳಗೇರಿಗಳನ್ನ ಶುದ್ಧ ಮಾಡೋದಕ್ಕೆ ಹೋಗ್ತಾರೆ. ಅಯ್ಯೋ, ಇಷ್ಟು ದೊಡ್ಡ ವ್ಯಕ್ತಿನೇ ಬಂದಿದ್ದಾರೆ ನಮ್ಗೆ, ನಾವ್ಯಾಕೆ ಇಷ್ಟು ಕೊಳಕಾಗಿರ್ಬೇಕು ಅಂತ ಹೇಳಿ ಈ ಸ್ವಚ್ಛ ಭಾರತ ಅನ್ನೋ ಒಂದು ಪರಿಕಲ್ಪನೆನ ಇಲ್ಲಿ ತೋರಿಸೋ ಮುಖಾಂತರ ಹಳ್ಳಿಯವರು ಸಹ ಅವರ ಕೈ ಜೋಡಿಸಿ ಹಳ್ಳಿನ ಸ್ವಚ್ಛ ಮಾಡಕ್ಕೆ ಪ್ರಾರಂಭಿಸ್ತಾರೆ. ಇಲ್ಲಿಗೆ ಅವರು ಸ್ವಚ್ಛ ಭಾರತ ಅನ್ನೋ ಒಂದು ಕಾನ್ಸೆಪ್ಟ್ ನ ಹೈಲೈಟ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರು ಮುಂದೆ ಹೋಗ್ತಾ ಹಳ್ಳಿಯವ್ರಿಗೆ ಹೇಳ್ತಾರೆ, ನೀವೆಲ್ಲ ಅವಿದ್ಯಾವಂತರು, ಅದಕ್ಕೆ ನಿಮ್ಗೆಲ್ಲ ಕಡೆ ಮೋಸ ಆಗ್ತಾ ಇದೆ, ವಿದ್ಯೆ ಕಲೀರಿ ಅಂತ ಹೇಳಿ ಸಾಕ್ಷರತೆ ಮುಖಾಂತರ, ವಿದ್ಯೆ ಕಲಿಸೋದ್ರ ಮುಖಾಂತರ ಸಾಕ್ಷರತೆಯನ್ನ ಸಾರಿದ್ದಾರೆ. ಅದು ಸಹ ಗಾಂಧೀಜಿಯವರ ಕಲ್ಪನೆ ಆಗಿತ್ತು. ಮೂರನೇದು, ಇವರಿಗೆ ಸ್ವಚ್ಛತೆ ಆಯ್ತು, ಸಾಕ್ಷರತೆ ಆಯ್ತು, ಹೊಟ್ಟೆಪಾಡಿಗೆ ಕೆಲ್ಸಕ್ಕೆ ಬೇರೆ ಊರಿಗೆ ಹೋಗೋ ಬದಲು ನಮ್ಮಲ್ಲೇ ನಾನೇ ಕೂಡಿಟ್ಟಿರೋ ಹಣನ ಬಂಡವಾಳವಾಗಿ ಕೊಡ್ತೀನಿ, ಅದನ್ನ ಇನ್ವೆಸ್ಟ್ ಮಾಡಿ ನಾವೆಲ್ಲ ಯಾಕೆ ಬುಟ್ಟಿಗಳನ್ನ ಎಳೆದು ಅದನ್ನ ಮಾರಿ ಬಂದಿದ್ರಲ್ಲಿ ಸಮನಾಗಿ ಹಂಚ್ಕೋಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಸ್ವಯಂ ಕೃಷಿ ಅಥವಾ ಸ್ವಯಂ ಉದ್ಯೋಗದ ಪರಿಕಲ್ಪನೆಯನ್ನು ಸಹ ನಾವು ನೋಡಬಹುದು. ಈ ಎಲ್ಲಾ ಆದರ್ಶ ತತ್ವಗಳು ಗಾಂಧೀಜಿಯವರ ತತ್ವಗಳೇ ಆಗಿರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಇವ್ರೇನ್ ಮಾಡ್ತಾರೆ, ಒಂದು ಕಂಪ್ಲೀಟ್ ಆಗಿ ಒಂದು ಹಳ್ಳಿನ ಸ್ವಚ್ಛವಾಗಿ, ಶುಭ್ರವಾಗಿ, ಆದರ್ಶವಾಗಿ ಸಿದ್ಧ ಮಾಡ್ತಾರೆ. ಇಷ್ಟು ಮಧ್ಯದಲ್ಲಿ ಇವರ 3 ಮಕ್ಕಳು ಯಾರನ್ನೆಲ್ಲ ನಂಬಿದ್ರು ಅವರಿಂದ ದುಡ್ಡಿಂದ ಮೋಸ ಆಗಿರ್ತಾರೆ. ಏನೋ ಒಂದು ಸಂದರ್ಭದಲ್ಲಿ ಅವರು ತಂದೆ ತಾಯಿನ ಭೇಟಿ ಮಾಡ್ತಾರೆ. ತಂದೆ ತಾಯಿ ಶ್ರೀಮಂತರಾಗಿರ್ತಾರೆ, ಆದ್ರೆ ತೋರ್ಸ್ಕೊತಿರ್ಲ, ಹಳ್ಳಿಗರ ಜೊತೆನಲ್ಲಿ ಬದುಕ್ತಿರ್ತಾರೆ, ತುಂಬಾ ನಿರ್ಮಲವಾದ ವಾತಾವರಣ. ಆದ್ರೆ ಈ ಮಕ್ಕಳು ಇದ್ದದನ್ನೆಲ್ಲ ಕಳ್ಕೊಂಡು ಹಾಳು ಮಾಡ್ಕೊಂಡು ಮಾನಗೇಡಿಗಳ ಹಾಗೆ ತಂದೆ ತಾಯಿ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ತಾಯಿ ಆಸ್ ಯೂಶುವಲ್ ಇವ್ರನ್ನ ಕ್ಷಮಿಸ್ತಾರೆ, ಆದ್ರೆ ತಂದೆ ಒಂದಷ್ಟು ಬೈತಾರೆ. ಆಮೇಲೆ ತಂದೆ ಹೇಳ್ತಾರೆ, ನಿಮ್ಗೆ ನಾಟಕ ಆಡ್ದೆ ನಾನು ನಿಮ್ ಜೊತೆನಲ್ಲಿ, ನಿಮಗ್ ಬುದ್ಧಿ ಬರ್ಲಿ ಅಂತ. ಯಾಕಂದ್ರೆ ಇಷ್ಟೂ ಜನಕ್ಕೆ ದುಡ್ಡಿನ ಮಹತ್ವ ಗೊತ್ತಿರ್ಲಿಲ್ಲ, ಅದಕ್ಕೋಸ್ಕರ. ಆಮೇಲೆ ನಿಮಗೆ ಮೋಸ ಮಾಡಿದಂಥವ್ರಲ್ಲಿ ಯಾರಿದ್ರು ಅವರನ್ನ ಹೋಗ್ಲಾಡ್ಸೋದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ಸ್ ನಿಮ್ ಜೀವನದಲ್ಲಿ ಯಾವ್ದೆಲ್ಲ ಬಂತು, ಅವರು ನಮ್ಮ ರಂಗಸ್ವಾಮಿಯವರ ಮಕ್ಕಳು, ಜೊತೆಗೆ ನನ್ನ ಆಪ್ತ ಅಡಿಗೆಗಾರ ಅಥವಾ ಆಪ್ತ ಕಾರ್ಯದರ್ಶಿ ರಂಗಸ್ವಾಮಿ ಮತ್ತೆ ಗಂಗಾಧರ, ಇವರು ವೇಷ ಮರೆಸ್ಕೊಂಡು ನಿಮ್ಮೊಟ್ಟಿಗೆ ಇದ್ರು, ನಮ್ಮ ಆಸ್ತಿ ಎಲ್ಲೂ ಹೋಗಿಲ್ಲ ಅಂತಲೂ ಸಹ ಅವರು ಹೇಳ್ತಾರೆ. ಆಸ್ತಿ ಕಳ್ದೋಗಿಲ್ಲ, ಖುಷಿ ಆಯ್ತು. ತಂದೆ ತಾಯಿ ಇಷ್ಟು ವಯಸ್ಸಾದ್ರೂ ಒಂದು ಆದರ್ಶ ವ್ಯಕ್ತಿತ್ವನ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ರು, ಅದು ತುಂಬಾ ಖುಷಿ ಆಗುತ್ತೆ. ಈ ತರ ತಂದೆ ತಾಯಿ ಪಡೆಯೋದಕ್ಕೆ ನಾವೇ ಧನ್ಯರು ಅಂತ ಹೇಳಿ ಮಕ್ಕಳು ರಿಯಲೈಸ್ ಮಾಡ್ಕೋತಾರೆ. ಇಲ್ಲಿಗೆ ಈ ಮೂವಿ ಅಂತ್ಯ ಆಗುತ್ತೆ. ಇಲ್ಲಿ ಗಾಂಧೀಜಿಯವರ ಉತ್ತಮ ಆದರ್ಶದ ಪರಿಕಲ್ಪನೆ ಜೊತೆನಲ್ಲಿ ದುಡ್ಡು ಜೀವನಕ್ಕೆ ಎಷ್ಟು ಮಹತ್ವ ಇದೆ, ಹಾಗಂತ ಹೇಳಿ ನಾವು ಅಡ್ಡದಾರಿನಲ್ಲಿ ದುಡ್ಡನ್ನ ಸಂಪಾದಿಸಬಾರ್ದು. ಇತ್ತೀಚಿನ ಬಿಸ್ನೆಸ್ ಮೆನ್ಗಳು ತುಂಬಾ ಶಾರ್ಟ್ ಕಟ್ ಅಲ್ಲಿ ಬೇಗ ಶ್ರೀಮಂತರಾಗ್ತಾರೆ. ಅದಕ್ಕಿಂತ ನಿಧಾನಕ್ಕೆ ಶ್ರೀಮಂತ ಆದ್ರೂ ಪರವಾಗಿಲ್ಲ, ನಮ್ಮ ತನನ್ನ ನಾವು ಬಿಟ್ಕೊಡ್ಬಾರ್ದು, ನಾವು ಬೆಳೆದು ಬೇರೆಯವ್ರನ್ನ ಬೆಳೆಸ್ಬೇಕು ಅನ್ನೋ ಒಂದು ಸಿದ್ಧಾಂತನ ಈ ಪಿಕ್ಚರ್ ನಲ್ಲಿ ನಾವು ಕಾಣ್ತೀವಿ, ಈ ಮೂವಿನಲ್ಲಿ ನಾವು ಕಾಣ್ತೀವಿ. ಈ ಮೂವಿನ ರಿವ್ಯೂ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ಇದ್ರ ಬಗ್ಗೆ ನಾನು ತುಂಬಾ ಕೃತಜ್ಞಳಾಗಿರ್ತೀನಿ. ಪಂತಲಿ ಅವರ ಮತ್ತಷ್ಟು ಮೂವಿಗಳನ್ನ ನಾನು ರಿವ್ಯೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅವರು ತುಂಬಾ ಆದರ್ಶಗಳನ್ನ ಇಟ್ಕೊಂಡು ಮೂವೀಸ್ನ ತೆಗಿತಾರೆ. ತುಂಬಾ ಸರಳ ಭಾಷೆನಲ್ಲಿರೋದ್ರಿಂದಾಗಿ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸಮಯ ಸಿಕ್ಕಾಗ ಖಂಡಿತವಾಗಿಯೂ ಈ ಪಿಕ್ಚರ್ನ ನೋಡಿ ಅಥವಾ ಈ ಮೂವಿನ ನೋಡಿ ಅಂತ ಹೇಳ್ತೀನಿ. ಮರಿಬೇಡಿ, ಈ ಮೂವಿ ದುಡ್ಡೇ ದೊಡ್ಡಪ್ಪ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.